ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಟಿವಿ9 ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ಗ್ರಹಗಳ ಬಲಾಬಲ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ವಿಶೇಷ ಕಾರ್ಯಕ್ರಮವೇ ವಾರಭವಿಷ್ಯ. ಇನ್ನು ಈ ವಾರದಲ್ಲಿ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ, ಇಲ್ಲಿಂದ ಆಚೆಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಶ್ರಾವಣ ಮಾಸ 2ನೇ ತಾರೀಕು 9ನೇ ತಿಂಗಳ ತನಕ ಶ್ರಾವಣ ಮಾಸ ಇರ್ತಕ್ಕಂಥ ಒಂದು ಮಾಸ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ವಾರದಲ್ಲಿಯೂ ಸಹ ಶ್ರಾವಣ ಮಾಸದ ಪ್ರಾರಂಭಿಕ ದಿನಗಳು ಕೂಡ ಇದಾಗಿರುತ್ತೆ. ಹಾಗೆ ವರ್ಷ ಋತು ಶುಕ್ಲ ಪಕ್ಷ ಆಗಿರ್ತಕ್ಕಂಥದ್ದು ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿಯ ತನಕ ಈ ವಾರ ಇರ್ತಕ್ಕಂಥದ್ದು. ಈ ವಾರದಲ್ಲಿ ಬಹು ವಿಶೇಷವಾಗಿ ಮಂಗಳ ಗೌರಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ನಾಗ ಚತುರ್ಥಿಯನ್ನು ಆಚರಣೆ ಮಾಡ್ಕೊಳ್ಳೋದು, ಹಾಗೆ ಸಪ್ತಮಿಯನ್ನು ಶೀತಲ ಸಪ್ತಮಿ ಅಂತ ಕರಿತೀವಿ. ಪ್ರಥಮವಾಗಿ ಶ್ರಾವಣ ಮಾಸದ ಪ್ರಥಮ ವಾರದಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ಈ ವಾರದಲ್ಲಿ ಗ್ರಹಗಳ ಒಂದು ಗೋಚಾರ ಅಥವಾ ಗ್ರಹಗಳ ಸಂಚಾರದ ರೀತಿಯನ್ನು ತಿಳ್ಕೊಳ್ಳೋಕೆ ಹೋದಾಗ ರಾಹು ವಕ್ರಿಯಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಕುಜ ಮತ್ತು ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆಯೇ ರವಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸಿಂಹ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ಸಂಚಾರ ಮಾಡ್ತಾ ಇರ್ತಾರೆ. ಕೇತು ವಕ್ರಿಯಾಗಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಶನಿ ವಕ್ರಿಯಾಗಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ಗ್ರಹಗಳ ಸಂಚಾರ ಕೂಡ ಇದಾಗಿರುತ್ತೆ. ಶ್ರಾವಣ ಮಾಸ ಬೇರೆ ಆಗಿರುತ್ತೆ. ಇನ್ನು ಈ ಮಾಸದಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 7 ಗ್ರಹಗಳ ಶುಭಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂಥದ್ದು, ಮಾನಸಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಆಕಸ್ಮಿಕವಾಗಿ ಗಂಟಲು ನೋವು ಬರ್ತಕ್ಕಂಥದ್ದು, ಶೀತದಿಂದ ಬಳಲ್ತಕ್ಕಂಥ ಸಾಧ್ಯತೆ, ಸಣ್ಣ ಪುಟ್ಟ ಜ್ವರದ ಸಮಸ್ಯೆ ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಸಮಾಚಾರ ಬರ್ತಕ್ಕಂಥದ್ದು, ಪ್ರಯಾಣ ಯೋಗ ಇರತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಆಭರಣ ತಗೋಬೇಕು ಅಥವಾ ವಸ್ತು ತಗೋಬೇಕು, ಏನಾದರೂ ತಗೋಬೇಕು ಅಂತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ಮಕ್ಕಳ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ವಿವಾಹ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥದ್ದು, ಮನೆಯ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇನ್ನು ಈ ವಾರದಲ್ಲಿ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 1 ಮತ್ತು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ಅದರ ಜೊತೆಗೆ ಈ ವಾರದಲ್ಲಿ ತಾಮ್ರದ ಪಾತ್ರೆಯಿಂದ ಸ್ವಲ್ಪ ನೀರನ್ನು ಇಟ್ಟು ಆ ನೀರನ್ನು ಕುಡಿಯೋಕೆ ಹೋದಾಗ ಅದನ್ನು ಸೇವನೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡೋದು, ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಟ್ಟಿದ್ದೆ. ಆದರೆ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಬರೋ ಜೊತೆಗೆ ಈ ವಾರದಲ್ಲಿ ಓಂ ಉಗ್ರಲೋಚನಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರರು ಬುಧನ ಜೊತೆ ಸಿಂಹ ರಾಶಿಯಲ್ಲಿ ಈ ವಾರ ಪೂರ್ತಿ ಸಂಚಾರ ಮಾಡೋದ್ರಿಂದ, ಶತ್ರು ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಅತಿ ಬುದ್ಧಿವಂತಿಕೆ ಬೇಡ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಸಿಗುತ್ತೆ. ಹಾಗೆಯೇ ಎಲ್ಲೋ ಒಂದು ಕಡೆ ಆಸ್ತಿಯ ವಿಷಯಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಮ್ಮತವಾಗಿ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಬೇರೆಯವರ ಮಾತುಗಳು ಕೇಳೋದಕ್ಕಿಂತ ಸ್ವಬುದ್ಧಿಯಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ. ಸಾಂಸಾರಿಕ ವಿಷಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಮಗಳ ವಿಷಯದಲ್ಲಿ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಮನೆಗೆ ಅತಿಥಿ ಬರ್ತಕ್ಕಂಥದ್ದು, ಬಹುಶಃ ಯಾರಾದರೂ ಗರ್ಭಿಣಿ ಇದ್ದಿದ್ದೆ ಆದರೆ ಮನೆಯಲ್ಲಿ ಮಗುವನ್ನು ಅಡೀತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಮಹಿಳೆಯರಿಗೆ ಕೆಲಸ ಸಿಗ್ತಕ್ಕಂಥದ್ದು, ಕೆಲಸ ಸಿಕ್ಕಂಥ ಮಹಿಳೆಯರಿಗೆ ಅದರಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಮನೆ ಕಟ್ಕೊಳ್ಳೋದು ಅಥವಾ ಸೈಟ್ ತೊಗೊಳ್ಳೋದು, ಕೆಲವರು ಬಾಡಿಗೆ ಮನೆಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ವಾರ ಕೂಡ ವೃಷಭ ರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಕಲಾವಿದರಾಗ್ಬೋದು, ಸಾಹಿತಿಗಳಾಗ್ಬೋದು, ಸಿನಿಮಾ ನಟರಾಗ್ಬೋದು, ಸಾಕಷ್ಟು ಶುಭ ಫಲಗಳಿರ್ತಕ್ಕಂಥ ವಾರ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಪಶುಗಳಿಗೆ, ಹಸುಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಅವುಗಳನ್ನು ಆರೈಕೆ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ವೃದ್ಧರಿಗೆ ಕೈಲಾದ ಸಹಾಯ ಮಾಡಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ವಾರದಲ್ಲಿ 6 ಮತ್ತು 2 ಆಗಿರುತ್ತೆ. ಸಾಧ್ಯವಾದಷ್ಟು ಕೇಸರಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ವೃಷಭ ರಾಶಿಯವರಿಗೆ ಇರುತ್ತೆ. ಓಂ ಯೋಗ ನರಸಿಂಹಾಯ ನಮಃ.
ಓಂ ಯೋಗ ನರಸಿಂಹಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಈ ವಾರದಲ್ಲಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಬುಧನು ಶುಕ್ರನೊಟ್ಟಿಗೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ವಾರ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಅನಿರೀಕ್ಷಿತ ಧನಲಾಭ ಆಗ್ತಕ್ಕಂಥದ್ದು, ವಾಹನ ಯೋಗ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಬಹುದೊಡ್ಡ ಕೆಲಸದಲ್ಲಿ ಜಯ ಆಗ್ತಕ್ಕಂಥ ಯೋಗ, ವೈಯಕ್ತಿಕ ಬೆಳವಣಿಗೆ ಆಗ್ತಕ್ಕಂಥ ಯೋಗ, ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ, ವೃತ್ತಿಯಲ್ಲಿ ಶುಭ ಆಗಿರುತ್ತೆ. ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಹಾಗೆಯೇ ಮನೆ ಸೈಟು ಹೊಸ ವ್ಯಾಪಾರದಲ್ಲಿ ಯೋಗ ಇರ್ತಕ್ಕಂಥದ್ದು, ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕಲಹ ಬಂದರೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥ ಯೋಗ, ವ್ಯಾಪಾರ ಯೋಗ, ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ, ಸರ್ಕಾರಿ ನೌಕರರಿಗೆ ಬಹಳಷ್ಟು ಶುಭ ಇರತಕ್ಕಂಥ ವಾರ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಾಯಿ ಆರೋಗ್ಯದ ಚಿಂತೆ ಸಣ್ಣ ಪುಟ್ಟ ಕಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 5 ಮತ್ತು 2 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಹಸಿರು ಮತ್ತು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರು ಹಳೆಯ ಅಥವಾ ಪಿತೃಗಳನ್ನು ನೆನಪು ಮಾಡ್ಕೊಳ್ಳೋದು, ಅದರ ಜೊತೆಗೆ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಅಂಗವಿಕಲರಿರ್ಬೋದು, ಅಶಕ್ತರಿರ್ಬೋದು, ಅವರಿಗೆ ಸಹಾಯ ಮಾಡಿದ್ದೆ ಆದರೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ರಾಶಿಯವರು ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ, ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ರವಿ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಒಂದು ಸಂದರ್ಭ ವಾರ ಕೂಡ ಇದಾಗಿರುತ್ತೆ. ಅದರಿಂದ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಆರ್ಥಿಕ ಉನ್ನತಿ ಆಗ್ತಕ್ಕಂಥದ್ದು, ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು, ಬಹುನಿರೀಕ್ಷಿತ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಲ್ಲಿ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಸಹೋದರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ಸತಿಪತಿಯರ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಅದರ ಜೊತೆಗೆ ಈ ಕರ್ಕಾಟಕ ರಾಶಿಯವರಿಗೆ ಬಹು ವಿಶೇಷವಾಗಿ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದೂರದ ಪ್ರಯಾಣ ಯೋಗ ಇರತಕ್ಕಂಥದ್ದು, ಮನೆ ಅಥವಾ ಸೈಟಿನ ವಿಷಯದಲ್ಲಿ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ ಅಂತ ಹೇಳಿದಾಗ ಸ್ವಲ್ಪ ಹೊಟ್ಟೆ ಸ್ಟಮಕ್ ಸಂಬಂಧಿಸಿರ್ತಕ್ಕಂಥ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಆರೋಗ್ಯ, ಅದ್ರ ಜೊತೆಗೆ ಆರ್ಥಿಕ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ, ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಧರ್ಮಕ್ಷೇತ್ರಗಳಾಗ್ಬೋದು, ತೀರ್ಥಕ್ಷೇತ್ರಗಳನ್ನು ಭೇಟಿ ಆಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಈ ವಾರದಲ್ಲಿ ಅನ್ನ ಆಗ್ಬೋದು, ಅಕ್ಕಿ ಆಗ್ಬೋದು ಅಥವಾ ಹಾಲನ್ನಾಗ್ಬೋದು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 2 ಮತ್ತು 6 ಇವರಿಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇನ್ನು ಈ ರಾಶಿಯವರಿಗೆ ಬಿಳಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ಜ್ವಾಲಾ ನಾರಸಿಂಹಾಯ ನಮಃ, ಓಂ ಜ್ವಾಲಾ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ರವಿ ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜನ್ಮದಲ್ಲೇ ಇರ್ತಕ್ಕಂಥ ಬುಧ ಆಗ್ಬೋದು, ಶುಕ್ರ ಆಗ್ಬೋದು. ಸಿಂಹರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ನಿರೀಕ್ಷಿತ ಫಲಗಳಾಗ್ತಕ್ಕಂಥದ್ದು, ಅನ್ನೆಸರಿ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಅಲೆದಾಟ ಕೂಡ ಆಗ್ತಕ್ಕಂಥ ಯೋಗ, ವ್ಯಾಪಾರದಲ್ಲಿ ನಿಧಾನ ಆದರೂ ಕೂಡ ವಾರದ ಅಂತ್ಯದಲ್ಲಿ ಬಹುದೊಡ್ಡ ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಔಷಧಿಗಳಿಗಾಗಿ ಸ್ವಲ್ಪ ಖರ್ಚು ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗನೂ ಚೆನ್ನಾಗಿದೆ, ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆಯೇ ಸಿಂಹರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕಾಗಿರುತ್ತೆ. ಹಾಗೆಯೇ ಸಿಂಹರಾಶಿಯ ಮಹಿಳೆಯರಿಗೆ ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥದ್ದು, ದೂರಾಲೋಚನೆಗಳು ಮಾಡ್ಕೊಳ್ಳೋದು, ಏನೋ ಮುಂದೆ ಏನಾಗ್ಬಿಡುತ್ತೋ ಏನೋ ಅಂತಕ್ಕಂಥ ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಕೊಡೋದು ಬೇಡ. ಆರೋಗ್ಯ ಅಂತ ಹೇಳಿದಾಗ ಕಾಲುಗಳ ನೋವು ಸ್ವಲ್ಪ ಬರ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 9 ಆಗಿರುತ್ತೆ. ಇನ್ನು ಈ ರಾಶಿಯವರು ಸಾಧ್ಯವಾದಷ್ಟು ಪಶುಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಪಶುಗಳ ಆರೈಕೆ ಮಾಡ್ಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಲಕ್ಷ್ಮೀಪತಯೇ ನಮಃ,
ಓಂ ಲಕ್ಷ್ಮೀಪತಯೇ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿರುತ್ತೆ. ಅದರ ಜೊತೆಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ರೈತರಿಗೂ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೂ ಶುಭ ಆಗ್ತಕ್ಕಂಥ ವಾರ ಸಿಂಹ ರಾಶಿಯವರಿಗಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈಗಾಗಲೇ ಈ ರಾಶಿಯವರಿಗೆ ಗುರುಬಲನೂ ಇದೆ, ಗುರುದೃಷ್ಟಿನೂ ಇರತಕ್ಕಂಥ ಒಂದು ಸಮಯ ಕೂಡ ಇದಾಗಿರೋದ್ರಿಂದ ಈ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಹಿರಿಯರ ಸಹಕಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ತುಂಬ ಹಳೆಯ ಸಮಸ್ಯೆ ಅದಕ್ಕೆ ಪರಿಹಾರನೇ ಸಿಗಲ್ಲ ಅಂತಕ್ಕಂಥದಕ್ಕೆ ಪರಿಹಾರ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಅದನ್ನು ಫೇಸ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಸಹೋದರಿಯರಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮನೆ ಕಟ್ಕೊಳ್ಳೋ ಯೋಗ, ವಾಹನ ಯೋಗ, ಪ್ರಯಾಣ ಯೋಗ, ಮನೆಯಲ್ಲಿರ್ತಕ್ಕಂಥವರ ಪೂರ್ಣ ಸಹಕಾರ ಇರತಕ್ಕಂಥ ವಾರ ಕೂಡ ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಔಷಧಿ ವ್ಯಾಪಾರಿಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ವಾಹನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಈ ವಾರದಲ್ಲಿ ಕನ್ಯಾ ರಾಶಿಯವರು ಸಾಧ್ಯವಾದರೆ ಸ್ವಲ್ಪ ಮೊಸರನ್ನವನ್ನು ದಾನ ಮಾಡಿ. ಮೊಸರನ್ನವನ್ನು ಯಾರು ಅಶಕ್ತರಿರ್ತಾರೆ ಎಲ್ಲೋ ಒಂದು ಕಡೆ ಅಂತಹವರಿಗೆ ಈ ಒಂದು ಮೊಸರನ್ನವನ್ನು ದಾನ ಮಾಡಿದ್ದೆ ಆದರೆ ನಿಮಗೊಂದು ಪ್ರಶ್ನೆ, ಈ ವಾರದಲ್ಲಿ ಯಾವಾಗ ಮಾಡಬೇಕು? ನಿಮಗೆ ಕೈಲಾದ ಸಮಯದಲ್ಲೆಲ್ಲ ಮೊಸರನ್ನವನ್ನು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಈ ವಾರದಲ್ಲಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಸಿರು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. 5 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇನ್ನು ಈ ವಾರದಲ್ಲಿ ಕನ್ಯಾ ರಾಶಿಯವರು ಓಂ ದ್ರಾಂ ದತ್ತಾತ್ರೇಯಾಯ ನಮಃ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸಾಲಬಾಧೆಯಿಂದ ಮುಕ್ತರಾಗ್ತೀರಾ, ಅಲ್ಪ ಅನಾರೋಗ್ಯ ಕಾಡುತ್ತೆ, ಸ್ವಲ್ಪ ಸವಾಲುಗಳನ್ನು ಎದುರಿಸ್ತೀರಾ, ಆಹಾರ ಪದ್ಧತಿಯಲ್ಲಿ ಜಾಗೃತಿಯಾಗಿರಿ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ, ನಾಯಕತ್ವ ಸಿಗ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪ್ರಯಾಣ ಯೋಗ, ಮಾರಾಟದಲ್ಲಿ ಅಂದರೆ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಔಷಧಿ ವ್ಯಾಪಾರಿಗಳು ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಅದ್ರ ಜೊತೆಗೆ ಮನೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು, ವ್ಯಾಪಾರದಲ್ಲೂ ಸ್ವಲ್ಪ ಬದಲಾವಣೆ ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಸ್ವಲ್ಪ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ರಾಶಿಯವರಿಗೆ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಗುರುಗಳಿಗೆ ವಸ್ತ್ರದಾನ ಆಗಿರ್ಬೋದು ಅಥವಾ ಹಿರಿಯರು ಇರ್ಬೋದು, ಜ್ಞಾನಿಗಳಿರ್ಬೋದು, ಅವ್ರ ಜೊತೆ ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡ್ತಕ್ಕಂಥದ್ದು, ಅವರ ಸಲಹೆ ತೊಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 6 ಮತ್ತು 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಹಳದಿ ಮತ್ತು ಗೋಧಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವಾರ ಕೊಡೋದಾಗಿರುತ್ತೆ. ಓಂ ದೇವ ಮಾತ್ರೇ ನಮಃ, ಓಂ ದೇವ ಮಾತ್ರೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅಥವಾ ಗುರು ಬ್ರಹ್ಮ ಗುರು ವಿಷ್ಣು ಈ ಮಂತ್ರವನ್ನು ಕೂಡ ಜಪ ಮಾಡ್ಕೊಳ್ಳಿ. ಅಥವಾ ಗುರುಭ್ಯೋ ನಮಃ ಹೇಳ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಗುರುವಿನೊಟ್ಟಿಗೆ ಕುಜ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 7 ರಿಂದ 8 ಗ್ರಹಗಳ ಶುಭ ಫಲ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಹಾಗೆಯೇ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ನಿರೀಕ್ಷಿತ ಕೆಲಸ ಕಾರ್ಯಗಳಾಗುತ್ತೆ, ಎಲ್ಲೋ ಒಂದು ಕಡೆ ದೂರ ದೇಶದ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಹಳೆಯ ಬಾಕಿ ವಸೂಲಿ ಆಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ಭೂಮಿ ಯೋಗ, ವ್ಯಾಪಾರದಲ್ಲಿ ವಿಸ್ತರಣೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಇದ್ದಂಥ ಶತ್ರುಗಳಿರ್ಬೋದು, ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಏರ್ಪಡ್ತಕ್ಕಂಥ ವಾರ ಕೂಡ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಕುಲದೇವರು ಇರ್ಬೋದು, ಮನೆದೇವರ ಸ್ಮರಣೆಯನ್ನು ಹೆಚ್ಚಾಗಿ ಮಾಡ್ಕೋಬೇಕಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 9 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಏನಾದರೂ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅಥವಾ ರೈತರಿಗೆ ಏನಾದರೂ ಒಂದು ಗಿಡವನ್ನು ಕೊಡ್ತಕ್ಕಂಥದ್ದು, ಮಾವಿನ ಗಿಡ ಇರ್ಬೋದು, ಯಾವುದಾದ್ರೂ ಹಣ್ಣು ಬರ್ತಕ್ಕಂಥ ಗಿಡವನ್ನು ದಾನ ಮಾಡ್ಬೋದು, ದೇವಸ್ಥಾನಗಳಿಗಿರ್ಬೋದು, ರೈತರಿಗಿರ್ಬೋದು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಹುಮುಖ್ಯವಾಗಿ ಈ ವಾರದಲ್ಲಿ ಓಂ ಕಾತ್ಯಾಯಿನ್ಯೈ ನಮಃ, ಓಂ ಕಾತ್ಯಾಯಿನ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಕೆಂಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 7 ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವಿರೋಧಿಗಳ ಬಗ್ಗೆ ಏನೋ ಒಂದು ಕಡೆ ಊಹಾಪೋಹಗಳಿತ್ತು, ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಿರ್ನಾಮ ಆಗ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥ ಯೋಗ, ಆರ್ಥಿಕ ಯೋಗ ಚೆನ್ನಾಗಿದೆ, ಆತುರತೆ ಬೇಡ, ಸಾಲ ತೀರಿಸ್ತಕ್ಕಂಥದ್ದು ಅಥವಾ ಸಾಲ ಮಂಜೂರಿ ಆಗ್ತಕ್ಕಂಥದ್ದು, ನಿರ್ಲಕ್ಷ್ಯದಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಲೇಟ್ ಆಗ್ತಕ್ಕಂಥದ್ದು, ಹಾಗೆಯೇ
ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಪ್ಯಾಕೇಜ್ ಚೇಂಜ್ ಆಗುತ್ತೆ, ಉದ್ಯೋಗ ಬದಲಾವಣೆ ಯೋಗ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ತಾಯಿ ಆಶೀರ್ವಾದ ಪರಿಪೂರ್ಣವಾಗಿರುತ್ತೆ, ಆಸ್ತಿಯ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥದ್ದು, ಸ್ಥಾನಮಾನ ಚೇಂಜ್ ಆಗ್ತಕ್ಕಂಥದ್ದು, ಹಾಗೆಯೇ ಒಂದು ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಳ್ತೀರಾ, ಸ್ವಲ್ಪ ಪರಿವರ್ತನೆ ಆಗ್ತಕ್ಕಂಥ ವಾರ ಕೂಡ ಧನುಸು ರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹಾಗೆಯೇ ಹಳೆಯ ನೆನಪುಗಳು ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಮನೆಯಲ್ಲಿ ಶ್ರೀಮತಿಗಿರ್ಬೋದು, ಮನೆಯಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂಥ ವಾರ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಈ ವಾರದಲ್ಲಿ ಸಾಧ್ಯವಾದರೆ ತುಳಸಿ ಗಿಡಕ್ಕೆ ಹೆಚ್ಚು ನೀರು ಹಾಕ್ತಕ್ಕಂಥದ್ದು, ತುಳಸಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಧನುಸು ರಾಶಿಯವರಿಗೆ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 3 ಮತ್ತು 1 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಹಳದಿ ಮತ್ತು ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ರೈತರಿಗೂ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಓಂ ಚಂದ್ರವದನಾಯ ನಮಃ, ಓಂ ಚಂದ್ರವದನಾಯ ನಮಃ ಅಥವಾ ಓಂ ನಮಃ ಶಿವಾಯ, ಈ ಎರಡನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಧನುಸು ರಾಶಿಯವರು ಈ ವಾರದಲ್ಲಿ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ದಾನ ಕೊಡಿ. 6 ಬಾಳೆಹಣ್ಣು ಅಥವಾ 12 ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಪುತ್ರ ಪುತ್ರಿಯರಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು, ಎಜುಕೇಷನಲ್ಲಿ ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ವಾರದ ಮಧ್ಯೆ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥ ಯೋಗ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಹಾಗೆಯೇ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆಯ ಬಾಂಧವ್ಯ ಇರ್ತಕ್ಕಂಥದ್ದು, ಹಾಗೆ ಕೋರ್ಟಿನ ವಿಷಯಗಳಲ್ಲೂ ಕೂಡ ಒಳ್ಳೆಯ ಶುಭದ ಸಮಾಚಾರ ಸಿಗ್ತಕ್ಕಂಥದ್ದು, ಭೂಮಿಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಕಳ್ಕೊಂಡಿರೋ ಹಣ ಪಡ್ಕೊಳ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗೆ ಇರುತ್ತೆ. ಸಾಮಾಜಿಕ ಸ್ಥಾನಮಾನ ಚೆನ್ನಾಗಿರುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥದ್ದು, ವಿದೇಶದಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ಕೋಪತಾಪಗಳಿಂದ ಮುಕ್ತರಾಗಿರಬೇಕು. ಅನ್ನೆಸರಿ ಟೆನ್ಷನ್ ಬೇಡ, ಮಾತಾಡುವಾಗ ಸ್ವಲ್ಪ ಗಡಿಸ್ತನ ಬೇಡ, ಸಾಫ್ಟ್ನೆಸ್ ಇರಲಿ, ಯೋಚನೆ ಮಾಡ್ಕೊಂಡು ಮಾತಾಡಿ, ಅದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಕುಟುಂಬದವರ ಜೊತೆ ಅನ್ನೆಸರಿ ಕಲಹಗಳು ಬೇಡ, ಚರ್ಚೆಗಳು ಕೂಡ ಬೇಡ. ಆದರೂ ಕೂಡ ಈ ವಾರದಲ್ಲಿ ಸಾಕಷ್ಟು ಆರ್ಥಿಕ ಯೋಗ ಇರತಕ್ಕಂಥ ಯೋಗ. ಹಾಗೆಯೇ ಈ ವಾರದಲ್ಲಿ ಕಾನೂನು ವಿಷಯಗಳ ಜೊತೆಗೆ ವಾಹನ ತಗೊಳ್ತಕ್ಕಂಥ ಯೋಗ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಮಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮಗಳ ಒಂದು ವೈವಾಹಿಕ ಜೀವನದಲ್ಲಿ ಸರಿ ಹೋಗ್ತಕ್ಕಂಥ ವಾರ ಕೂಡ ಮಕರ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಮಕರ ರಾಶಿಯವರು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಅದರ ಜೊತೆಗೆ ಅಮಾವಾಸ್ಯೆಯ ದಿನ ಏನಾದರೂ ಒಂದು ವಸ್ತ್ರದಾನವನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ನೀಲಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ತುಂಬಾ ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರುತ್ತೆ. ನೀಲಿ ಮತ್ತು ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ, ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಓಂ ಯೋಗಾಧೀಶಾಯ ನಮಃ, ಓಂ ಯೋಗಾಧೀಶಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಅದರ ಜೊತೆಗೆ ಎಳ್ಳೆಣ್ಣೆಯನ್ನು ದಾನ ಮಾಡ್ಕೊಳ್ಳಿ, ಬಹಳಷ್ಟು ಶುಭ ಆಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆದರೆ ಖರ್ಚು ಜಾಸ್ತಿ ಆಗುತ್ತೆ. ಅನ್ನೆಸರಿ ಖರ್ಚು ಮಾಡ್ತೀರಾ, ಮನೆಗೆ ಏನೇನೋ ಕೊಂಡ್ಕೊಂಬರಕ್ಕೆ ಹೋಗ್ತೀರಾ, ಸುಮ್ಮನೆ ಆದರೂ ಏನೇನೋ ತೊಗೊಂಡ್ಬರಕ್ಕೆ ಹೋದ್ರಿಂದ ಸಾಕಷ್ಟು ಖರ್ಚಾಗ್ತಕ್ಕಂಥ ಯೋಗ. ಸ್ವಲ್ಪ ಅನಾರೋಗ್ಯ, ಯಾರಿಗಾದರೂ ಮನೆಯಲ್ಲಿ ಅನಾರೋಗ್ಯ ಪೀಡಿತರಿಗೆ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಕ್ರಯ ವಿಕ್ರಯಗಳು ಚೆನ್ನಾಗಿರುತ್ತೆ, ಸ್ನೇಹಿತರಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಹಿರಿಯರ ವಿಷಯದಲ್ಲೂ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಯಾರಿಗೂ ಮದುವೆ ಆಗಬೇಕು ಅಥವಾ ತುಂಬ ದಿನಗಳಿಂದ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ವಾರ ಸಹ ಕುಂಭರಾಶಿಯವರಿಗಾಗಿರುತ್ತೆ. ನಿರೀಕ್ಷಿತ ಫಲಗಳು ಕೂಡ ಸಿಗುತ್ತೆ. ಖರ್ಚು ವಿಷಯದಲ್ಲಿ ಜಾಗೃತಿಯಾಗಿರಿ. ವಾಹನ ಯೋಗ ಚೆನ್ನಾಗಿದೆ, ರೈತರಿಗೆ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ಕುಂಭರಾಶಿಯವರು ಹನುಮ ದೇವರಿಗೆ ವೀಳ್ಯದೆಲೆ ಆಗ್ಬೋದು, ಏನಾದರೂ ಒಂದು ಸೇವೆಯನ್ನು ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕಪ್ಪು ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 8 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ರಾಶಿಯವರು ಈ ವಾರದಲ್ಲಿ ವೀಳ್ಯದೆಲೆಯನ್ನು ದಾನ ಮಾಡೋದು, ವೀಳ್ಯದೆಲೆಯನ್ನು ಹಾರವಾಗಿ ಕೊಡೋದು, ಹನುಮನ ಸ್ಮರಣೆ ಮಾಡ್ಕೊಳ್ಳೋದು. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ಸಾಧ್ಯವಾದಷ್ಟು ಸಹ ಬೆಲ್ಲದಲ್ಲಿ ದೀಪವನ್ನು ಹನುಮನಿಗೆ ಹಚ್ಚಿ ಸಾಧ್ಯವಾದಷ್ಟು ಶುಭ ಆಗ್ತಕ್ಕಂಥ ವಾರ ಸಹ ಕುಂಭರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೂ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಆದರೂ ಕೂಡ ಸರಿ ಹೋಗ್ತಕ್ಕಂಥ ಸಾಧ್ಯತೆ ಮಹಿಳೆಯರಿಗೆ ಕುಂಭರಾಶಿಯವರಿಗಿರುತ್ತೆ. ಇನ್ನು ಮುಂದಿನ ರಾಶಿ ಮೀನರಾಶಿ.
ಮೀನರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಈ ವಾರದಲ್ಲಿ 7ರಿಂದ 8 ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಸಹೋದರ ಪ್ರೀತಿ ಚೆನ್ನಾಗಿರುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಹಾಗೆ ದೂರದ ಪ್ರಯಾಣ ಇರ್ಬೋದು, ಆಕಸ್ಮಿಕ ಧನಯೋಗ ಇರ್ಬೋದು, ಹೊಸ ಪಾಲುದಾರಿಕೆ ಇರ್ಬೋದು, ಹೊಸ ಸಂಬಂಧಿಗಳಿರ್ಬೋದು, ವೈವಾಹಿಕ ವಿಷಯಗಳಲ್ಲೂ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಸಂಸ್ಥೆಯನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಸಮಾಜದಲ್ಲೂ ಕೂಡ ಮನ್ನಣೆ, ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳ ಜೊತೆಗೆ ಸನ್ಮಾನಗಳು ಕೂಡ ಆಗ್ತಕ್ಕಂಥ ವಾರ ಕೂಡ ಮೀನರಾಶಿಯವರಿಗೆ ಇರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಸಿಗ್ತಕ್ಕಂಥದ್ದು, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಕಾನೂನು ವಿಷಯಗಳಲ್ಲೂ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಪ್ರಯಾಣ ಯೋಗ ಇರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮಕ್ಕಳ ಜೊತೆಯಲ್ಲೂ ಕೂಡ ಒಳ್ಳೆ ಬಾಂಧವ್ಯ ಇರುತ್ತೆ. ಮನೆಯಲ್ಲಿ ಏನಾದರೂ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶುಭ ಕಾರ್ಯಗಳ ಕೈ ಹಾಕ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗೆ ಇರುತ್ತೆ. ಉದ್ಯೋಗನೂ ತುಂಬ ಚೆನ್ನಾಗಿರ್ತಕ್ಕಂಥ ವಾರ ಕೂಡ ಮೀನರಾಶಿಯವರಿಗಾಗಿರುತ್ತೆ. ಈ ಒಂದು ಮೀನರಾಶಿಯವರು ಆಶ್ರಮಗಳಿಗಾಗ್ಬೋದು, ಅನಾಥರಿಗಾಗ್ಬೋದು, ಅನಾಥಾಲಯಗಳಾಗ್ಬೋದು ಅನ್ನದಾನವನ್ನು ಮಾಡಿ ಸ್ವಲ್ಪ ಅನ್ನ ಸಾಂಬಾರನ್ನು ಈ ವಾರದಲ್ಲಿ ತಾವು ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. 3 ಮತ್ತು 9 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಓಂ ಪದ್ಮನಾಭಾಯ ನಮಃ, ಓಂ ಪದ್ಮನಾಭಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರ ಫಲ ಕಾರ್ಯಕ್ರಮ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.